ನಮಸ್ತೆ ವೀಕ್ಷಕರೇ, ಸಿ ಎಸ್ ಫ್ಯಾಷನ್ಗೆ ಸ್ವಾಗತ. ಮಟನ್ ಕೈಮಾ ಸಾಂಬಾರ್ ತುಂಬ ಅಂದರೆ ತುಂಬ ರುಚಿಯಾಗಿರುವಂತಹ ಮಟನ್ ಕೈಮಾ ಸಾಂಬಾರ್ ಮುದ್ದೆಗೆ, ಚಪಾತಿಗೆ, ಪೂರಿ, ರೊಟ್ಟಿಗೆ ಎಲ್ಲದಕ್ಕೂ ಸೂಟ್ ಆಗುವಂತಹ ಮಟನ್ ಕೈಮಾ ಸಾಂಬಾರು ಮಾಡುವ ವಿಧಾನ ನೋಡೋಣವಾ. ಒಂದು ಬಾಣಲೆಗೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 20 ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಆಗಿದೆ ನೋಡಿ, ಚೆನ್ನಾಗಿ ಫ್ರೈ. ಇನ್ನೂ ಸ್ವಲ್ಪ ಬಾಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಿದೆ. ಈಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. 1 ಕಪ್ಪಷ್ಟು ಕಾಯಿ ಹಾಕೋತಾ ಇದ್ದೀನಿ. 1 ಇಂಚಷ್ಟು ಶುಂಠಿ, ಬೆಳ್ಳುಳ್ಳಿ 2 ಗೆಡ್ಡೆಯಷ್ಟು ಹಾಕ್ಕೊಂಡಿದ್ದೀನಿ. ಈರುಳ್ಳಿ 1 ಕಪ್ಪು, 1 ಈರುಳ್ಳಿಯಷ್ಟು, ಚಕ್ಕೆ ಒಂದು 4 ಪೀಸಷ್ಟು, ಲವಂಗ ಸ್ವಲ್ಪ ಇಷ್ಟು ತೊಗೊಂಡಿದ್ದೀನಿ ನೋಡಿ. ಲವಂಗನ ನಾನು ಒಂದು 7-8 ಲವಂಗ, ಗಸಗಸೆ 1 ಟೀ ಸ್ಪೂನಷ್ಟು, ಹಸಿಮೆಣಸಿನ್ಕಾಯಿ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ವಲ್ಲ ಇದೊಂದು 15 ಹಾಕೋತಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಇದಿಷ್ಟೂ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ನಾವು ನೀಟಾಗಿ ನುಣ್ಣಗೆ ಗ್ರೈಂಡ್ ಆಗಿದೆ ಈಗ ಇದು. ಈಗ ಇದನ್ನು ಒಂದು 2 ಟೀ ಸ್ಪೂನಷ್ಟು ಮಸಾಲೆ ಎತ್ತಿಟ್ಕೊಳ್ಳೋಣ. ಕೈಮಾಗೆ ಜಾಸ್ತಿ ಏನು ಬೇಡ, ಒಂದು 2 ಟೀ ಸ್ಪೂನಷ್ಟು ಮಾತ್ರ ಎತ್ಕೊಳ್ಳೋಣ. ಮಸಾಲೆನ ಒಂದು 2 ಟೀ ಸ್ಪೂನಷ್ಟು ಎತ್ಕೊಂಡಾದ್ಮೇಲೆ ಟೊಮೊಟೊ 2 ಟೊಮೊಟೊ ತೊಗೊಂಡಿದ್ದೀನಿ. ಇಲ್ಲಿ 1.5 ಟೊಮೊಟೊ ಮಾತ್ರ ಹಾಕ್ತಾಯಿದ್ದೀನಿ. ಅದನ್ನು ಹಾಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ ತಕ್ಷಣ ಕೈಮದಲ್ಲಿ ಸ್ವಲ್ಪ ಮೂಳೆ ಎಲ್ಲ ಕೊಟ್ಟಿರ್ತಾರೆ ನೋಡಿ, ಅದನ್ನು ನೀಟಾಗಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೀರಿನ ಅಂಶ ಹೋಗೋ ತನಕ ನಾವು ಇದನ್ನು ನೀಟಾಗಿ ಫ್ರೈ ಮಾಡ್ಕೊತಾ ಇರಬೇಕು. ಇದನ್ನು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾವು ಸ್ವಲ್ಪ ಅಡುಗೆ ಅರಿಶಿನ ಹಾಕ್ಕೊಳ್ಳೋಣ. ಒಂದು 1/4 ಟೀ ಸ್ಪೂನಷ್ಟು ಅಡುಗೆ ಅರಿಶಿನ, ಸ್ವಲ್ಪ ಉಪ್ಪು, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ರುಬ್ಬಿರುವಂಥ ಮಸಾಲೆ ಎಲ್ಲ ನೀಟಾಗಿ ಹಾಕ್ಕೊಂಡು ಒಂದ್ಸಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಅದಕ್ಕೆ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು, ಮಿಕ್ಸಿ ಜಾರಲ್ಲಿ ಮಸಾಲೆ ಇರೋದಲ್ಲ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೀರು ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುವೂ ಇರಬಾರ್ದು. ಈ ಹದದಲ್ಲಿದ್ದರೆ ಚೆನ್ನಾಗಿರುತ್ತೆ ನೋಡಿ ಕೈಮಾ ಸಾಂಬಾರು. ತುಂಬ ತೆಳು ಆದ್ರೂ ಅಷ್ಟು ರುಚಿ ಇರಲ್ಲ, ತೀರಾ ಗಟ್ಟಿ ಇದ್ರೂ ಅಷ್ಟೊಂದು ಚೆನ್ನಾಗಿ ಬರಲ್ಲ ತಿನ್ನೋಕ್ಕೆ. ನೋಡಿ, ನಾವು ಇದಕ್ಕೆ ಯಾವುದೇ ಥರ ಹುರ್ಗಡ್ಲೆ ಕೂಡ ಹಾಕಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಹಾಕ್ಕೊಂಡು ಕುದಿಯೋಕ್ಕೆ ಬಿಟ್ಕೊಡೋಣ ನಾವು ನೀಟಾಗಿ. ಈಗ ಅದೇ ಒಂದು ಮಿಕ್ಸಿ ಜಾರ್ ತೊಗೊಂಡು ಮಸಾಲೆ ಇಟ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಹಾಕ್ಕೊಳ್ಳೋಣ. ಒಂದು ಅರ್ಧ ಟೊಮೊಟೊ ಇಟ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಹಾಕ್ಕೊಂಡು, ಒಂದು ಈರುಳ್ಳಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಒಂದು 5 ಇದೆ, ಅದು ಎಣ್ಣೆಲಿ ಫ್ರೈ ಆಗಿರೋ ಅಂಥದ್ದು. ಇದಿಷ್ಟನ್ನು ನಾವು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನುಣ್ಣಗೆ ಗ್ರೈಂಡ್ ಆದ ತಕ್ಷಣ ಕೈಮಾಗೆ ನೀಟಾಗಿ ಮಸಾಲೆ ಹಾಕ್ಕೊಳ್ಳೋಣ. ಅರ್ಧ kg ಕೈಮಾ ತೊಗೊಂಡಿದ್ದೀನಿ. ಅರ್ಧ kgಗೆ ಈ ಅಳತೆಯಲ್ಲಿ ನಾನು ಮಸಾಲೆ ಹಾಕ್ಕೊಂಡಿರೋ ಅಂಥದ್ದು. ಇದೇ ಅಳತೆಯಲ್ಲಿ ಹಾಕ್ಕೊಂಡು ಮಾಡಿ, ಕರೆಕ್ಟಾಗಿ ಬರುತ್ತೆ ನಿಮಗೆ ಕೈಮಾ ಸಾಂಬಾರು. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲಿ ಮಸಾಲೆ ಮತ್ತು ಕೈಮಾ ಎಲ್ಲ ಹಂಗೆ ಚೆನ್ನಾಗಿ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದನ್ನು ನಾವು. ನೀಟಾಗಿ ಮಿಕ್ಸ್ ಆಗಿದೆ. ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದೇ ಒಂದು ಸಲ 1 ರೌಂಡ್ 2 ರೌಂಡ್ ಅಷ್ಟೇ, ಜಾಸ್ತಿ ನೈಸಾಗಿ ಮಾಡಬಾರ್ದು. ಸುಮ್ಮನೆ ಹಿಂಗೆ ಹಾಕ್ಬಿಟ್ಟು ಪಲ್ಸ್ ಮಾಡಿಬಿಟ್ಟು ತೆಗಿಬೇಕು. ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಆಗಿದೆ ಇದು. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 1-2 ರೌಂಡ್ ಪಲ್ಸ್ ಮಾಡೋಣ ಅಷ್ಟೇ. ಆಗಿದೆ ನೋಡಿ. ಇದನ್ನು ನೀಟಾಗಿ ಅದೇ ತಟ್ಟೆಗೆ ಹಾಕ್ಕೊಳ್ಳೋಣ. ನೀಟಾಗಿ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಲ್ಲಿ ಒಂದ್ಸಲ ನೀಟಾಗಿ. ಈಗ ನೀಟಾಗಿ ಸಣ್ಣ ಸಣ್ಣದಾಗಿ ಉಂಡೆ ನಿಮ್ಗೆ ಎಷ್ಟು ದಪ್ಪ ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ಈ ಸೈಜ್ ಕರೆಕ್ಟಾಗಿರುತ್ತೆ. ನೀಟಾಗಿ ಉಂಡೆ ಮಾಡ್ಕೊಳ್ಳೋಣ.
ತುಂಬಾ ರುಚಿ ಇರುತ್ತೆ. ಈ ಥರ ಅಳತೆಲಿ ನೀವು ಕೈಮಾ ಸಾಂಬಾರು ಮಾಡಿದ್ರೆ ನೋಡಿ, ಕೈಮಾಗೆ ನಾನು ಎಲ್ಲೂ ಹುರ್ಗಡ್ಲೆ ಹಾಕಿಲ್ಲ ಮತ್ತು ಮೊಟ್ಟೆ ಕೂಡ ಹಾಕಿಲ್ಲ. ಇದೆಲ್ಲೂ ನಿಮಗೆ ಕೈಮಾ ಒಡ್ಕೊಳ್ಳಲ್ಲ. ಇಡೀ ಸಾಂಬಾರು ಮಾಡುವಾಗಲೂ ತುಂಬ ರುಚಿಯಾಗಿರುತ್ತೆ. ಈ ಥರ ನೀವು ಕೈಮಾ ಸಾಂಬಾರು ಮಾಡಿ ನೋಡಿ. ಇದು ಒಂದು ಕುಕ್ಕರ್ಗೆಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ಕೈಮಾ ಉಂಡೆ ಎಲ್ಲ. ಇದಕ್ಕೊಂದು ನಾನು ಅರ್ಧ ಕಪ್ಪಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಸೈಡಲ್ಲೆಲ್ಲ ನೀಟಾಗಿ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಹಾಕ್ಕೊಬಿಟ್ಟು ಸೈಡಲ್ಲಿ ಹಾಕ್ಕೋಬೇಕು. ಇನ್ನೊಂದು ಅರ್ಧ ಕಪ್ಪಷ್ಟು ನೀರು ಸೈಡಲ್ಲಿ ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಸ್ಟವ್ ಮೇಲೆ ಇಟ್ಬಿಟ್ಟು ಉರಿಲಿ ಮೀಡಿಯಮ್ ಉರಿಲಿ ಇಟ್ಕೋಬೇಕು. ಇದನ್ನು ಚೆನ್ನಾಗಿ ಕುದಿ ಬರ್ತಿದೆ ನೋಡಿ. ಇದು ಉಂಡೆಗೆಲ್ಲೂ ಈಗ ಅಲ್ಲಾಡಿಸ್ಬಾರ್ದು. ಅದು ಒಂದು 5 ನಿಮಿಷ ಚೆನ್ನಾಗಿ ಬೇಯಬೇಕು ನೋಡಿ. ಉಂಡೆ ಎಲ್ಲ ಚೆನ್ನಾಗಿ ಬೇಯ್ತಿದೆ. ಆವಾಗ ಸ್ವಲ್ಪ ನೋಡಿ ಅಲ್ಲಾಡ್ಸೋಣ ನೀಟಾಗಿ ಒಂದ್ಸಲಿ ಇದು ಮಾಡ್ಕೊಳ್ಳೋಣ. ಒಂದು 5 ನಿಮಿಷನಾದರೂ ಚೆನ್ನಾಗಿ ನೀಟಾಗಿ ಬೇಯಿಸ್ಕೋಬೇಕು. ಬೆಂದಾದ ನಂತರ ಸಾಂಬಾರು ಆಲ್ರೆಡಿ ಮಳ್ತಾ ಇತ್ತಲ್ಲ, ಆ ಸಾಂಬಾರನ್ನ ಕೈಮಾ ಸಾಂಬಾರಿಗೆ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷನಾದರೂ ಕುದಿಯೋಕ್ಕೆ ಬಿಟ್ಕೊಳ್ಳೋಣ. ನೀಟಾಗಿ ಒಂದು 10 ನಿಮಿಷ ಕುದೀಲಿ ಚೆನ್ನಾಗಿ. ಕೈಮಾ ಚೆನ್ನಾಗಿ ಬೆಂದಿದೆ ಅಂದಾಗ ಕೈಮಾನೇ ನೀಟಾಗಿ ಸಾಂಬಾರು ಮೇಲೆ ಬರುತ್ತೆ. ಆವಾಗ ಕೈಮಾ ಬೆಂದಿದೆ ಅಂತ ಅರ್ಥ ನೋಡಿ. ಆಲ್ರೆಡಿ ಕೈಮಾ ಎಲ್ಲ ನೋಡಿ ಮೇಲ್ಗಡೆ ಬಂದಿದೆ, ಎಣ್ಣೆ ಎಲ್ಲ ಬಿಡ್ಕೊತಾ ಇದೆ. ಚೆನ್ನಾಗಿ ನೀಟಾಗಿ ಬೇಯಿಸ್ಕೋಬೇಕು. ನಿಮಗೆ ಈ ಥರದಲ್ಲಿ ಮಾಡಿದ್ರೆ ನಿಮಗೆ ಎಲ್ಲೂ ಕೈಮಾ ಒಡ್ಕೊಳ್ಳಲ್ಲ. ಕೈಮಾನು ಅಷ್ಟೇ ರುಚಿಯಾಗಿರುತ್ತೆ. ಆಗಿದೆ ನೋಡಿ, ಸಾಂಬಾರೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಮತ್ತು ಕೈಮಾ ಎಲ್ಲ ನೋಡಿ ಮೇಲ್ಗಡೆ ತಿಳ್ತಾ ಇದೆ. ಈ ಸ್ಟವ್ ಕಡಿಮೆ ಮಾಡ್ಕೊಂಡೆ ನೋಡಿ. ಕೈಮಾ ಕರೆಕ್ಟಾಗಿ ಬೆಂದಿದೆ, ಎಲ್ಲೂ ಯಾವ ಉಂಡೆನೂ ಒಡೆದೋಗಿಲ್ಲ. ಇದಕ್ಕೆ ನಾವು ಹುರ್ಗಡ್ಲೆನೂ ಹಾಕಿಲ್ಲ, ಮೊಟ್ಟೆನೂ ಕೂಡ ಹಾಕಿಲ್ಲ. ಹಾಗೆ ಮಾಡಿರೋಂಥ ಕೈಮಾ ಸಾಂಬಾರು. ಒಂದ್ಸಲಿ ಮಾಡ್ಕೊಂಡು ತಿಂದು ನೋಡಿ. ಪದೇ ಪದೇ ಮಾಡ್ಕೋತೀರ ಇದೇ ಥರ ನೀವು ಕೈಮಾ ಸಾಂಬಾರು. ಇದು ಅರ್ಧ ಕೆಜಿಗೆ ಕರೆಕ್ಟಾಗಿ ಮಸಾಲೆ ಮತ್ತು ಇದು ಹಾಕ್ಕೊಂಡಿರೋವಂಥದ್ದು ರುಚಿಯಾಗಿರುವಂತಹ ಕೈಮಾ ಸಾಂಬಾರು. ಮಟನ್ ಕೈಮಾ ಸಾಂಬಾರು ಇದು ಮುದ್ದೆಗೆ, ಅನ್ನಕ್ಕೆ, ಚಪಾತಿ, ಪೂರಿ, ಇಡ್ಲಿ, ದೋಸೆ ಎಲ್ಲದಕ್ಕೂ ಸೂಟ್ ಆಗುವಂತಹ ಕೈಮಾ ಸಾಂಬಾರು ತುಂಬ ಅಂದರೆ ತುಂಬ ರುಚಿಯಾಗಿ ಕೂಡ ಇರುತ್ತೆ. ಈ ರೆಸಿಪಿ ಇಷ್ಟ ಆದಲ್ಲಿ ನಮ್ಮ ಚಾನಲ್ಗೊಂದು ಲೈಕ್ ಕೊಡಿ, ಶೇರ್ ಕೂಡ ಮಾಡಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.